ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಮಹಾರಾಷ್ಟ್ರದಲ್ಲಿ ಚೋಖಾಮೇಳ ಅಂತಕ್ಕಂಥ ಓರ್ವ ಭಕ್ತ ಇದ್ದ. ಇವನು ಕೆಳಜಾತಿಯಲ್ಲಿ ಹುಟ್ಟಿದ್ದ. ಇವನಿಗೆ ಒಂದು ಆಸೆ, ವಿಠ್ಠಲನನ್ನು ನೋಡಬೇಕು, ಅವನ ಆಲಿಂಗನದ ಭಾಗ್ಯವನ್ನು ಅನುಭವಿಸಬೇಕು ಅಂತ ಆಸೆ. ಆದರೆ ಕೆಳಜಾತಿಯಲ್ಲಿ ಹುಟ್ಟಿದ ಕಾರಣ ದೇವಸ್ಥಾನದ ಒಳಗೆ ಹೋಗಲಿಕ್ಕೂ ಈತನಿಗೆ ಅನುಮತಿ ಇರಲಿಲ್ಲ. ಒಂದು ಕಗ್ಗತ್ತಲ ರಾತ್ರಿ ಚೋಖಾಮೇಳನ ಮನೆಯ ಬಾಗಿಲ ಮೇಲೆ ಬೆರಳಿನಿಂದ ಕೊಟ್ಟುವ ಶಬ್ದ. ತೆಗೆದು ನೋಡಿದರೆ ಓರ್ವ ಅಪರಿಚಿತ. ಆತ ಹೇಳ್ತಾನೆ, ಇಂತಹ ಅಪರಾತ್ರಿಯಲ್ಲಿ ಎಲ್ಲಿಂದ ಬಂದಿರಿ ಅಂದಾಗ ಆ ವ್ಯಕ್ತಿ ಹೇಳ್ತಾನೆ, ನಾನು ಬಹಳ ದೂರದಿಂದ ಬಂದೆ, ವಿಠ್ಠಲನ ದರ್ಶನ ಆಗಬೇಕಾಗಿತ್ತು ಅಂತ ಹೇಳ್ತಾನೆ. ನೀವು ಮಾಡಿದ್ದೀರಾ ಅಂದಾಗ, ಇಲ್ಲ. ಯಾಕೆ ಮಾಡಿಲ್ಲ? ನಾನು ಕೆಳಜಾತಿಯಲ್ಲಿ ಹುಟ್ಟಿದವನ ಕಾರಣ ವಿಠ್ಠಲನ ದರ್ಶನ ಮಾಡಲಿಕ್ಕಾಗಲಿಲ್ಲ ಅಂದಾಗ, ಅಯ್ಯೋ ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಿ, ಬನ್ನಿ, ವಿಠ್ಠಲನ ದರ್ಶನಕ್ಕೆ ಹೋಗೋದಕ್ಕೆ ತುಂಬ ದೂರ ಅಲ್ವಾ, ದಾರಿ ಕಷ್ಟ ಅಲ್ವಾ, ನನಗೆ ಒಳದಾರಿ ಗೊತ್ತುಂಟು, ಬನ್ನಿ ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿ ಆ ವ್ಯಕ್ತಿ ಚೋಖಾಮೇಳನನ್ನು ಕರೆದುಕೊಂಡು ಹೋಗ್ತಾನೆ. ದೇವಸ್ಥಾನದ ಬಾಗಿಲು ತೆಗೆದಿರುತ್ತೆ. ನೇರವಾಗಿ ಹೋಗಿ ವಿಠ್ಠಲನನ್ನು ತೋರಿಸಿ ಆ ವ್ಯಕ್ತಿ ಇದ್ದಕ್ಕಿದ್ದ ಹಾಗೆ ಮಾಯವಾಗ್ತಾನೆ. ವಿಠ್ಠಲನ ಪಾದದ ಮೇಲೆ ತಲೆಯನ್ನು ಇಟ್ಟಂಥ ಚೋಖಾಮೇಳ ಎಲ್ಲವನ್ನೂ ಮರೆತು ಬಿಡ್ತಾನೆ. ಆತನ ಭಕ್ತಿಯ ತೀಕ್ಷ್ಣತೆಗೆ ನೇರವಾಗಿ ವಿಠ್ಠಲನೇ ಕೆಳಗೆ ಇಳಿದು ಬಂದು, ಬಾ ಚೋಖಾಮೇಳ, ನಿನ್ನ ಆಸೆ ಏನಾಗಿತ್ತು ಹೇಳು, ನನ್ನನ್ನು ನೋಡಬೇಕು ಅಂತ, ನನ್ನನ್ನು ಆಲಂಗಿಸಿಕೊಳ್ಳಬೇಕು ಅಂತ ಅಲ್ವಾ, ತಗೋ, ನಾನು ನಿನ್ನನ್ನು ಆಲಂಗಿಸ್ತಾ ಇದ್ದೇನೆ ಅಂತ ಹೇಳಿ ವಿಠ್ಠಲ ಚೋಖಾಮೇಳನನ್ನು ಆಲಂಗಿಸಿ, ಆನಂತರ ತನ್ನ ಕೊರಳಲ್ಲಿ ಇದ್ದಂಥ ತುಳಸಿ ಮಾಲೆ ಏನಿತ್ತು ಅದನ್ನು ಈತನ ಕೊರಳಿಗೆ ಹಾಕಿ ಮನೆಗೆ ಹೋಗು ಅಂತ ಹೇಳಿ ಮಾಯವಾಗ್ತಾನೆ. ವಿಠ್ಠಲನನ್ನು ನೋಡಿದಂಥ ಆನಂದದಲ್ಲಿ ಹೇಗೆ ಮನೆಗೆ ಬಂದನೋ ಅವನಿಗೆ ಗೊತ್ತಿಲ್ಲ. ನಿದ್ರೆ ಇಲ್ಲ, ಬರೀ ವಿಠ್ಠಲ 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 ಅಂತ ಆತ ವಿಠ್ಠಲನ ಧ್ಯಾನದಲ್ಲಿ ಉಳಿದಿದ್ದಾನೆ. ಮರುದಿನ ಬೆಳಗಾಗಿದೆ, ಜನ ಎಲ್ಲ ಸೇರಿದ್ದಾರೆ. ಆರತಿ ಮಾಡೋಕ್ಕೆ ನೋಡ್ತು ಅಂದರೆ ವಿಠ್ಠಲನ ಕೊರಳಲ್ಲಿದ್ದಂಥ ರತ್ನಹಾರ ಇಲ್ಲ. ಅಯ್ಯೋ ರತ್ನಹಾರ ಇಲ್ಲ, ಕಳುವಾಗಿದೆ ಕಳುವಾಗಿದೆ ಅಂತ ಎಲ್ಲರೂ ಕೂಗಕ್ಕೆ ಶುರು ಮಾಡ್ತಾರೆ. ಯಾವನೊಬ್ಬ ಹೇಳ್ತಾನೆ, ಆ ಚೋಖಾಮೇಳಂದೇ ಕೆಲಸ ಇರಬೇಕಿದು, ಯಾಕಂದರೆ ಯಾವಾಗಲೂ ವಿಠ್ಠಲನನ್ನು ನೋಡಬೇಕು ಅಂತಿರ್ತಾನೆ, ಅವನೇ ಏನಾದರೂ ಮಾಡಿರ್ಬೋದು, ಬನ್ನಿ ನೋಡೋಣ. ಅವನ ಮನೆಗೆ ಹೋದಾಗ ಅಲ್ಲಿ ಇನ್ನೂ ಆನಂದದಲ್ಲಿ ಮುಳುಗಿದ್ದಾನೆ. ನೋಡ್ತಾರೆ, ಅವನ ಕೊರಳಲ್ಲಿದೆ ರತ್ನಹಾರ. ಎಳ್ಕೊಂಡು ಬರ್ತಾರೆ ಪಂಚರ ಮುಂದೆ. ಪಂಚರು ಆತನನ್ನು ನೋಡಿ ಹೇಳ್ತಾರೆ, ನೀನೇ ಕದ್ದಿರೋದು, ಏನು ಶಿಕ್ಷೆ ಕೊಡಬೇಕು? ಎತ್ತಿನ ಕಾಲಿಗೆ ಇವನನ್ನು ಕಟ್ಟಿಬಿಡಿ, ಎತ್ತು ಓಡ್ತಾ ಇರಲಿ, ಇವನಿಗೇನಾಗುತ್ತೋ ನೋಡೋಣ ಅಂತ ಹೇಳಿ ಆ ಎತ್ತಿನ ಕಾಲಿಗೆ ಕಟ್ತಾರಂತೆ. ಬಾರು ಕೋಲಿಂದ ಎಷ್ಟು ಹೊಡೆದರೂ ಆ ಎತ್ತು ಸುಮ್ಮನೆ ನಿಂತಿರುತ್ತೆ, ಒಂದು ಹೆಜ್ಜೆಯು ಮುಂದಕ್ಕೆ ಇಡಲ್ವಂತೆ. ಕೂಗೋದೂ ಇಲ್ಲ, ಹೆಜ್ಜೆ ಮುಂದಕ್ಕೆ ಇಡೋದೂ ಇಲ್ಲ. ಅವನಿಗೆ ಕೈ ಸೋಲುತ್ತೆ. ಆಗ ಅನಿಸುತ್ತೆ, ಇಲ್ಲ ಏನೋ ವಿಶೇಷ ಇದೆ ಅಂತ ಹೇಳಿ ಚೋಖಾಮೇಳನನ್ನು ಕೇಳಿದಾಗ ರಾತ್ರಿ ವಿಠ್ಠಲ ತನಗೆ ದರ್ಶನವಿತ್ತದ್ದನ್ನು ಹೇಳ್ತಾನಂತೆ. ಆಗ ಅವನಿಗೆ ಒಂದು ಗೌರವ ಸಿಕ್ತು ಅಂತ ಹೇಳ್ತಾರೆ. ಹಾಗಾಗಿ ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದರೆ ಅದರಲ್ಲಿ 100ಕ್ಕೆ 100ರಷ್ಟು ನಂಬಿಕೆ ಇರಬೇಕಾಗುತ್ತೆ. ನಂಬಿದರೆ ಮಾತ್ರ ಯಶಸ್ಸು ಸಿಗುತ್ತೆ. ನಂಬಲಿಲ್ಲ ಅಂದರೆ ಯಶಸ್ಸು ಕೈಗೆ ಸಿಕ್ಕಿದರೂ ಜಾರಿ ಹೋಗುತ್ತೆ. ಹಾಗಾಗಿ ಬದುಕಲ್ಲಿ ನಾವು ನಂಬಿಕೆ ಎನ್ನುವ ಒಂದು ಭದ್ರವಾದ ಶಕ್ತಿ ಏನಿದೆ ಅದನ್ನು ಉಳಿಸ್ಕೋಬೇಕಾಗುತ್ತೆ. ಇದರಿಂದ ಖಂಡಿತ ನಮಗೆ ಒಳ್ಳೆಯದು ಆಗುತ್ತೆ, ಅನುಮಾನವೇ ಇಲ್ಲ. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ, ನನ್ನ ಹೆಸರು ರಾಘವೇಂದ್ರ ಶಾಂತಗಿರಿ, ಗದಗದಿಂದ ಬಂದಿರುತ್ತೇನೆ. ನಾನು ಗದಗ ಮತ್ತು ವಾರ್ತಾ ಮತ್ತು ಪ್ರಸಾರ ಇಲಾಖೆಯಲ್ಲಿ ಪ್ರಶಿಕ್ಷಣಾರ್ಥಿಯಾಗಿ ಕೆಲಸ ಮಾಡ್ತಿರೋದು. ನನ್ನ ಹಾಬಿ ವಿಶೇಷ ಲೇಖನ ಮತ್ತು ರಿಪೋರ್ಟಿಂಗ್ ಮಾಡುವಂಥದ್ದು. ರಾಘವೇಂದ್ರ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ, ನನ್ನ ಹೆಸರು ಚೌಡೇಶ್ವರಿ, ಚೆನ್ನಂಗೆರೆ KR ನಗರ ತಾಲೂಕು ಚೆನ್ನಂಗೆರೆ ಗ್ರಾಮದಿಂದ ಬಂದಿದ್ದೇನೆ. ನನ್ನ ಹವ್ಯಾಸಗಳು ಪುಸ್ತಕ ಓದೋದು ಮತ್ತು TV ನೋಡೋದು. ಚೌಡೇಶ್ವರಿ ಅವರಿಗೆ
ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ನನ್ನ ಹೆಸರು ಪ್ರದೀಪ್ ಗೊಳಸಂಗಿ. ನಾನು ಮೂಲತಃ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಹುಲ್ಯಾಳ ಗ್ರಾಮದವರು. ಪ್ರಸ್ತುತ ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿ ವಾಸಿಸುತ್ತಿದ್ದೇನೆ. ಈಗ ವಿಶ್ವೇಶ್ವರಯ್ಯ ಇಂಡಸ್ಟ್ರಿಯಲ್ ಆ್ಯಂಡ್ ಟೆಕ್ನಾಲಜಿಕಲ್ ಮ್ಯೂಸಿಯಮಲ್ಲಿ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ನನ್ನ ಹವ್ಯಾಸ ಪುಸ್ತಕ ಓದುವುದು ಮತ್ತು ಹೊಸದನ್ನು ಕಲಿಯುವುದು. ಪ್ರದೀಪ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ. ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆಯನ್ನು ನೋಡೋಣ. ಶಹನಾಯಿ ಮೊಳಗುವಾಗ ಕನ್ನಡ ಕಾದಂಬರಿ. ಕೆ ಪ್ರಭಾಕರನ್ ಅವರು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಪ್ರಶ್ನೆ, ಮೊದಲ ಪ್ರಶ್ನೆ ಈಗ ಬಂತು. ಮಹಾರಾಷ್ಟ್ರ ಸರ್ಕಾರವು ಇತ್ತೀಚೆಗೆ ಲಂಡನ್ನಿನಲ್ಲಿ ನಡೆದ ಹರಾಜಿನಲ್ಲಿ ಯಾರ ಖಡ್ಗವನ್ನು ಕೊಂಡುಕೊಂಡಿತು? ಬಜರ್ ಮೊದಲಿಗೆ ರಾಘವೇಂದ್ರ, ಆನಂತರ ಪ್ರದೀಪ್. ಹೇಳಿ ರಾಘವೇಂದ್ರ. ಟಿಪ್ಪು ಸುಲ್ತಾನ್ ಅವರ. ಟಿಪ್ಪು ಸುಲ್ತಾನ್, ಮಹಾರಾಷ್ಟ್ರದವರು. ಟಿಪ್ಪು ಸುಲ್ತಾನ್ ಸಾರಿ ಶಿವಾಜಿ ಮಹಾರಾಜ್. ಶಿವಾಜಿ ಮಹಾರಾಜಂದು, ಟಿಪ್ಪು ಸುಲ್ತಾನ್ದಲ್ಲ. ಶಿವಾಜಿ ಮಹಾರಾಜನ ಖಡ್ಗವನ್ನು ಕೊಂಡುಕೊಂಡ್ರು. ಪ್ರದೀಪ್. ಒಂದು ಶಿವಾಜಿ ಮಹಾರಾಜ್. ಶಿವಾಜಿ ಮಹಾರಾಜ್. ಆಯ್ಕೆಗಳನ್ನು ನೋಡೋಣ. ಛತ್ರಪತಿ ಶಿವಾಜಿ ಮಹಾರಾಜ್, ಶಾಹು ಮಹಾರಾಜ್, ರಘುಜಿ ಭೋಸ್ಲೆ, ರಘುರಾಜೇ ಭೋಸ್ಲೆ. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ರಘುಜಿ ಭೋಸ್ಲೆ ಆಗಿತ್ತು. 47.15 ಲಕ್ಷ ರೂಪಾಯಿಗಳನ್ನು ಕೊಟ್ಟು ಕೊಂಡುಕೊಂಡಂತೆ ಈ ಒಂದು ಖಡ್ಗವನ್ನು. ನಾಗಪುರದ ಭೋಸ್ಲೆ ಮನೆತನ ಏನಿದೆ, ಆ ಮನೆತನವನ್ನು ಸ್ಥಾಪಿಸಿದವನು ರಘುಜಿ ಭೋಸ್ಲೆ. ಈತ ಮರಾಠರ ಪ್ರಮುಖ ಸೇನಾಧಿಪತಿ ಆಗಿದ್ದ. ಮರಾಠರ ಸಾಮ್ರಾಜ್ಯವನ್ನು ಮಹಾರಾಷ್ಟ್ರದಿಂದ ಹಿಡಿದು ಬಂಗಾಳದವರೆಗೆ, ಒಡಿಶಾವರೆಗೆ ಈತ ಹರಡಿದ. ಈ ಖಡ್ಗ ಏನು ಮಹಾರಾಷ್ಟ್ರ ಸರ್ಕಾರ ಕೊಂಡುಕೊಂಡಿದೆ, ಆ ಖಡ್ಗದ ಮೇಲೆ ಆತನ ಹೆಸರನ್ನು ಬರೆದಿದೆಯಂತೆ. ಶ್ರೀಮಂತ ರಘೋಜಿ ಭೋಸ್ಲೆ ಸೇನಾ ಸಾಹೇಬ್ ಸುಭಾ ಫಿರಂಗ್. ಇಷ್ಟು ಉದ್ದದ ಹೆಸರು ಉಂಟಂತೆ. ಹಾಗಾಗಿ ಆ ಖಡ್ಗ ರಘೋಜಿ ಅವರದ್ದೇ, ಅನುಮಾನ ಇಲ್ಲ ಅಂತ ನಿರ್ಧರಿಸಿದೆ ಮಹಾರಾಷ್ಟ್ರ ಸರ್ಕಾರ. ಮುಂದಿನ ಪುಸ್ತಕ ಅರಸು ಚುಟುಕು ಸ್ಪರ್ಶಗಳು. ಡಾಕ್ಟರ್ ಡಿ ತಿಮ್ಮಯ್ಯ ಸಂಪಾದಿಸಿರುವ ಕೃತಿ. ಪ್ರಶ್ನೆ, ಸಂಸದರ ಖಾಸಗಿ ಮಸೂದೆ ಅಥವಾ ಪ್ರೈವೇಟ್ ಮೆಂಬರ್ ಬಿಲ್ ಮಂಡಿಸಲು ಎಷ್ಟು ದಿನಗಳ ಮುಂಚಿತವಾಗಿ ಸೂಚನೆಯನ್ನು ನೀಡಬೇಕು? ಆಯ್ಕೆಗಳನ್ನು ನೋಡೋಣ. 3 ವಾರಗಳು, 7 ದಿನಗಳು, 15 ದಿನಗಳು, 1 ತಿಂಗಳು. ಮೊದಲಿಗೆ ಚೌಡೇಶ್ವರಿ, ಆನಂತರ ರಾಘವೇಂದ್ರ. 15 ದಿನಗಳು. 15 ದಿನಗಳು ಆಯ್ಕೆ 3. ರಾಘವೇಂದ್ರ. ಮೇಡಮ್ ಇದು 7 ದಿನ. 7 ದಿನಗಳು ಆಯ್ಕೆ 2. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ 1 ತಿಂಗಳು ಆಗಿತ್ತು. ಇದೊಂದು ವಿಶೇಷವಾದ ಅವಕಾಶ ಸಂಸದರಿಗೆ. ಹೆಚ್ಚಿನ ಜನಕ್ಕೆ ಈ ಬಗ್ಗೆ ಮಾಹಿತಿ ಇರಲಾರದು. ಮಂತ್ರಿಗಳು ಅಲ್ಲದವರು, ಆದರೆ ಸಂಸದರಾಗಿ ಚುನಾಯಿತರಾದವರು ಅಥವಾ ನಾಮ ನಿರ್ದೇಶಿತರಾದ ಸಂಸದರು ಯಾರಿರ್ತಾರೆ, ಅವರು ತಮ್ಮದೇ ಆದ ಒಂದು ಮಸೂದೆಯನ್ನು ಮಂಡಿಸಬಹುದು. ಸರ್ಕಾರ ಮಾಡ್ತಾ ಇರುತ್ತೆ, ನಾನಾ ಮಸೂದೆಗಳನ್ನು ಮಂಡಿಸ್ತಾ ಇರುತ್ತೆ. ನಮಗೆ ಅನ್ನಿಸ್ಬಹುದು ಸರ್ಕಾರ ಈ ಒಂದು ವಿಚಾರವಾಗಿ ಯಾವುದೇ ಕೆಲಸವನ್ನು ಮಾಡ್ತಾ ಇಲ್ಲ, ಹಾಗಾಗಿ ನಾನು ಸರ್ಕಾರದ, ದೇಶದ ಜನರ ಗಮನವನ್ನು ಸೆಳೆಯೋದಕ್ಕೆ ಈ ಮಸೂದೆಯನ್ನು ಮಂಡಿಸ್ತೇನೆ ಅಂತ ಹೇಳಿ ಮಸೂದೆಯನ್ನು ಸಂಪೂರ್ಣವಾಗಿ ಬರೆದು ಅದನ್ನು 1 ತಿಂಗಳು ಮೊದಲು ನೀವು ಸರ್ಕಾರಕ್ಕೆ ಒಪ್ಪಿಸಿದ್ರೆ ಅವರೇನು ಮಾಡ್ತಾರೆ, ಲೋಕಸಭೆಯಲ್ಲಿ ಪ್ರತಿ ಶುಕ್ರವಾರ 2.5 ಗಂಟೆಗಳ ಕಾಲವನ್ನು ಈ ರೀತಿ ಈ ಪರ್ಸನಲ್ ಅಂತ ಪ್ರೈವೇಟ್ ಮೆಂಬರ್ ಬಿಲ್ ಅಂತ ಏನಿದೆ ಅದನ್ನು ಚರ್ಚೆ ಮಾಡಲಿಕ್ಕೆ 2.5 ಗಂಟೆ ಕಾಲ ಇಟ್ಟಿರ್ತಾರಂತೆ ಲೋಕಸಭೆಯಲ್ಲಿ. ರಾಜ್ಯಸಭೆಯಲ್ಲಿ ಪ್ರತಿ ಬದಲಿ ಶುಕ್ರವಾರ 2.5 ಗಂಟೆಗಳ ಕಾಲ ಇಟ್ಟಿರ್ತಾರೆ.
ಆ ಒಂದು ಮಸೂದೆ ನಿಜಕ್ಕೂ ಅರ್ಥಪೂರ್ಣವಾಗಿದೆ ಅಂತ ಎಲ್ಲ ಸದಸ್ಯರು ಒಪ್ಕೊಂಡ್ರೆ ಅದು ಕಾನೂನಾಗಿ ಪರಿವರ್ತನೆ ಆಗುತ್ತೆ. ಈ ಸಲ ಈ 18ನೇ ಲೋಕಸಭೆಯಲ್ಲಿ 20 ಸಂಸದರು ತಮ್ಮದೇ ಆದ ಒಂದು ಮಸೂದೆಯನ್ನು ಮಂಡಿಸಿದ್ದಾರಂತೆ. ಆದರೆ ಇದುವರೆಗೂ ಒಂದೂ ಮಸೂದೆ ಚರ್ಚೆಗೆ ಬಂದಿಲ್ಲ. ಮುಂದಿನ ಪುಸ್ತಕ ಜನಪ್ರಿಯ ಆರೋಗ್ಯ ಸಾಹಿತ್ಯ ಅಂದು ಇಂದು ಮುಂದು, ಡಾಕ್ಟರ್ ನಾ ಸೋಮೇಶ್ವರ ಬರೆದಂಥ ಪುಸ್ತಕ. ಪ್ರಶ್ನೆ: ವಿಶ್ವದ ತೇಗ ಉತ್ಪಾದನೆಯಲ್ಲಿ ಭಾರತದ ಪಾಲೆಷ್ಟು? ಆಯ್ಕೆಗಳನ್ನು ನೋಡೋಣ. 35%, 25%, 45%. ಹೇಳಿ ಚೌಡೇಶ್ವರಿ. 45%. 45. ಆಯ್ಕೆ 4. 55%. ಹೇಳಿ ಪ್ರದೀಪ್. 35 ಉತ್ತರವನ್ನು ನೋಡೋಣ. 35% ಉತ್ತರ ಸರಿಯಾಗಿದೆ. ಜನಪ್ರಿಯ ಆರೋಗ್ಯ ಸಾಹಿತ್ಯ ಈ ಒಂದು ಪುಸ್ತಕವನ್ನು ಪ್ರದೀಪ್ ಅವರಿಗೆ ಕೊಟ್ಟಿದ್ದೇನೆ. ವಿಶ್ವದ 95% ತೇಗ ಮರದ ಉತ್ಪಾದನೆ ಅದು ಏಷ್ಯಾದಲ್ಲೇ ಆಗುತ್ತಂತೆ. ಆ 95ರಲ್ಲಿ 35% ತೇಗವನ್ನು ನಮ್ಮ ಭಾರತ ದೇಶ ಉತ್ಪಾದನೆ ಮಾಡ್ತಾ ಇದೆಯಂತೆ. ಅದಾದ ಮೇಲೆ ಮುಂದಿನ ಸ್ಥಾನ ಮಯನ್ಮಾರ್, ಬರ್ಮಾ ಅಂತ ಹಿಂದೆ ಕರೀತಾ ಇದ್ವಲ್ಲ, ಆ ಮಯನ್ಮಾರ್, ಥೈಲ್ಯಾಂಡ್, ಲಾವೋಸ್ ಮತ್ತು ಇಂಡೋನೇಷ್ಯಾದಲ್ಲಿ ಉಳಿದ ಕಡೆ ಬೆಳೀತಾರಂತೆ. ನಮ್ಮ ಭಾರತವನ್ನು ತಗೊಂಡ್ರೆ ತೇಗವನ್ನು ಅತ್ಯಂತ ಹೆಚ್ಚು ಬೆಳೆಯುವ ರಾಜ್ಯ ಅಂದರೆ ಮಧ್ಯಪ್ರದೇಶವಂತೆ. ಅದಾದ ನಂತರ ಮಹಾರಾಷ್ಟ್ರ, ಅದಾದ ಮೇಲೆ 3ನೇ ಸ್ಥಾನದಲ್ಲಿ ಕರ್ನಾಟಕ, ಕೇರಳ, ತಮಿಳುನಾಡು, ಅಸ್ಸಾಂ ಇತರ ರಾಜ್ಯಗಳು ಬರುತ್ತಂತೆ. ತೇಗ ಬಹು ಬೆಲೆ ಬಾಳುವಂಥ ಒಂದು ಸಾಗುವಾನಿ, ನಮಗೆ ಗೊತ್ತಿರುವಂಥ ವಿಚಾರ. ಹಾಗಾಗಿ ಇದಕ್ಕೆ ಜಾಗತಿಕ ಬೇಡಿಕೆ ಉಂಟು ತೇಗದ ಮರಕ್ಕೆ. ಮನೋವಾರಿಧಿ ಎನ್ನುವ ಕವನ ಸಂಕಲನ, ಹರಿ ನರಸಿಂಹ ಉಪಾಧ್ಯಾಯ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ: ಸ್ವಾಮಿತ್ವ ಯೋಜನೆ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ? ಆಯ್ಕೆಗಳನ್ನು ನೋಡೋಣ. ಮಿಲಿಟರಿ, ಡಿಜಿಟಲ್ ಭೂ ದಾಖಲಾತಿ, ವಿಜ್ಞಾನ, ವಾಣಿಜ್ಯ. ಮೊದಲಿಗೆ ಪ್ರದೀಪ್, ಆನಂತರ ಚೌಡೇಶ್ವರಿ. ಡಿಜಿಟಲ್ ಭೂ ದಾಖಲಾತಿ. ಆಯ್ಕೆ 2 ಚೌಡೇಶ್ವರಿ. ವಿಜ್ಞಾನ. ಉತ್ತರವನ್ನು ನೋಡೋಣ. ಡಿಜಿಟಲ್ ಭೂ ದಾಖಲಾತಿ ಉತ್ತರ ಸರಿಯಾಗಿದೆ. ಮನೋವಾರಿಧಿ ಎನ್ನುವ ಈ ಒಂದು ಪುಸ್ತಕವನ್ನು ಕೊಡ್ತಾ ಇದ್ದೇವೆ. ಈ ಸ್ವಾಮಿತ್ವ ಅಂದರೆ ಏನು ಅಂದರೆ ಉದ್ದ ಹೆಸರಿನ ಸಂಕ್ಷಿಪ್ತ ರೂಪ ಸ್ವಾಮಿತ್ವ ಅನ್ನೋದು. ಹಾಗಂದರೆ ಏನು ಅಂದರೆ ಸರ್ವೆ ಆಫ್ ವಿಲೇಜಸ್ ಆ್ಯಂಡ್ ಮ್ಯಾಪಿಂಗ್ ವಿತ್ ಇಂಪ್ರೊವೈಸ್ಡ್ ಟೆಕ್ನಾಲಜಿ ಇನ್ ವಿಲೇಜ್ ಏರಿಯಾಸ್ ಅಂತ. ಇದು ಉದ್ದ ಹೆಸರು. ಈ ಉದ್ದ ಹೆಸರಿನ ಸಂಕ್ಷಿಪ್ತ ರೂಪ ಅಂದರೆ ಗ್ರಾಮೀಣ ಪ್ರದೇಶದಲ್ಲಿ ಡ್ರೋನ್ ಮೂಲಕ ಒಂದು ಅಧ್ಯಯನ ಮಾಡಿ ಯಾವ ಭೂಮಿಯ ಮಾಲೀಕರು ಯಾರು ಅನ್ನೋದನ್ನು ಖಚಿತವಾಗಿ ತಿಳಿಸುವಂಥ ಒಂದು ಯೋಜನೆಯಂತೆ ಇದನ್ನು ಸ್ವಾಮಿತ್ವ ಯೋಜನೆ ಅಂತ ಕರೀತಾರೆ. ದೀಕ್ಷಿತ್ ನಾಯರ್ ಬರೆದ ಕೃತಿ ಅವರಿಲ್ಲದೆ ಬದುಕಿನಲ್ಲಿ ಗೆಲ್ಲಬಲ್ಲಿರಾ? ನಮ್ಮ ಪ್ರಶ್ನೆ. ಬಿಟ್ಟ ಅಕ್ಷರಗಳನ್ನು ತುಂಬಿ. ಶ, ಮ, ದ, ಮೊ, ಲು. ಹೊಳಿಲಿಲ್ವಾ? ಉತ್ತರವನ್ನು ನೋಡೋಣ. ಆಷಾಢ ಮಾಸದ ಮೋಡಗಳು ಅನ್ನೋದು ಸರಿಯಾದ ಉತ್ತರ ಆಗಿತ್ತು.
ಮುಂದೆ ನಾವು ಕೊಡ್ತಾ ಇದ್ದೇವೆ, ನಾವು ಏಕೆ ಬದುಕಬೇಕು, ಮಬ್ಬಿನ ಹಾದಿಗೆ ಮಿನುಗುವ ಕಂದೀಲು ಅಂತ ಹೇಳ್ತಾರೆ ಪದಚಿಹ್ನ. ಪ್ರಶ್ನೆ: ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಈಗ ಬಂದಿದೆ. 74 ಕೂಡು 39, 87 ಕಳೆ 44, 12 ಗುಣಿಸು 14, 208 ಭಾಗಿಸು 8. ಬಜರುತ್ತಿದ್ದಾರೆ ಪ್ರದೀಪ್, ಆನಂತರ ರಾಘವೇಂದ್ರ. ಪ್ರದೀಪ್ 350. 350 ಅಂತ ಹೇಳ್ತಾ ಇದ್ದಾರೆ. ರಾಘವೇಂದ್ರ 360. ಭಿನ್ನವಾದ ಉತ್ತರ. ಚೌಡೇಶ್ವರಿ ಇನ್ನು ಲೆಕ್ಕವನ್ನು ಮಾಡ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. ಒಂದು ಉತ್ತರ 113, 43, 168, 26 ಎಲ್ಲವನ್ನು ಕೂಡಿದರೆ 350 ಬಂದಿದೆ. ಈ ಉತ್ತರವನ್ನು ಪ್ರದೀಪ್ ಕೊಟ್ಟಿದ್ದಾರೆ. ನಾವು ಏಕೆ ಬದುಕಬೇಕು ಎನ್ನುವ ಈ ಒಂದು ಪುಸ್ತಕವನ್ನು ಪ್ರದೀಪ್ ಅವರಿಗೆ ಕೊಟ್ಟಿದ್ದೇವೆ. ಈಗ ಕೊಡ್ತಾ ಇದ್ದೇವೆ ಷೇರು ಮಾರುಕಟ್ಟೆ ಸಮಗ್ರ ಹೂಡಿಕೆ ಮಾರ್ಗದರ್ಶಿ ರಂಗಸ್ವಾಮಿ ಮೂಕನಹಳ್ಳಿ ಬರೆದಂಥ ಪುಸ್ತಕ. ಇದು ನಮ್ಮ ಪ್ರಶ್ನೆ. ಈ ಪದ್ಮ ಪುರಸ್ಕೃತರನ್ನು ಗುರುತಿಸಿ ಚಿತ್ರವನ್ನು ನೋಡೋಣ. ಆಯ್ಕೆಗಳನ್ನು ನೋಡೋಣ. ಅರ್ಜಿತ್ ಸಿಂಗ್, ಹರ್ಚಂದನ್ ಸಿಂಗ್ ಭಟ್ಟಿ, ಹರ್ಜಿನ್ ಸಿಂಗ್ ಶ್ರೀನಗರವಾಲೆ, ಹರವಿಂದರ್ ಸಿಂಗ್. ಮೊದಲಿಗೆ ರಾಘವೇಂದ್ರ, ಆನಂತರ ಚೌಡೇಶ್ವರಿ. ಸರ್ ಮೂರನೇ ಆನ್ಸರ್. ಮೂರನೇ ಆನ್ಸರು ಹರ್ಜಿತ್ ಸಿಂಗ್ ಶ್ರೀನಗರವಾಲೆ. ಚೌಡೇಶ್ವರಿ ಅರ್ಜಿತ್ ಸಿಂಗ್ ಶ್ರೀನಗರ. ಮೂರನೇದೇನಾ? ಉತ್ತರವನ್ನು ನೋಡೋಣ. ಹರ್ಜಿನ್ ಸಿಂಗ್ ಶ್ರೀನಗರವಾಲೆ ಉತ್ತರ ಸರಿಯಾಗಿದೆ. ಷೇರು ಮಾರುಕಟ್ಟೆ ಈ ಪುಸ್ತಕವನ್ನು ರಾಘವೇಂದ್ರ ಅವರಿಗೆ ಕೊಟ್ಟಿದ್ದೇವೆ. ಇವರಿಗೆ ಈ ವರ್ಷ ಪದ್ಮಶ್ರೀ ಗೌರವ ದೊರೆತಿದೆ. ಪಂಜಾಬ್ ರಾಜ್ಯಕ್ಕೆ ಸೇರಿದವರು. ಇವರು ಮೂಲತಃ ಗಾಯಕರು. ಗಾಯನ ಮತ್ತು ಹಾರ್ಮೋನಿಯಂ ವಾದನಕ್ಕೆ ಹೆಸರಾದವರು ಇವರು. ಪಂಜಾಬ್ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಇವರ ಗಾಯನ ದಶಕಗಳಿಂದ ಜನಪ್ರಿಯತೆಯನ್ನು ಗಳಿಸಿದೆ. ಹಾಗಾಗಿ ಈ ವರ್ಷ ಇವರಿಗೆ ಪದ್ಮಗೌರವ ದೊರೆತಿದೆ. ಧ್ಯಾನಕ್ಕೆ ಕೂತ ನದಿ ಎನ್ನುವ ಪುಸ್ತಕ ಸದಾಶಿವ ಸೊರಟೂರು ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ: ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ನಿ, ರಿ, ಬೆಂ, ತ್ರು, ರ್ಮ, ಗ, ನ, ಲು. ಬಜರ್ ಬೆಂಗಳೂರಿನ ಮಾರ್ಗ. ಹೇಳಿಮ್ಮ. ಬೆಂಗಳೂರಿನ ಗೊತ್ತಾಯಿತು ನನಗೆ. ಇನ್ನು 3 ಅಕ್ಷರ ಕೊಡಬೇಕು. ನಿರ್ಮಾತೃ. ಹೇಳಿ. ನಿರ್ಮಾತೃ. ಹೇಳಿ, ಸರಿಯಾಗಿದೆ. ನಿರ್ಮಾತೃ. ನಿರ್ಮಾತೃ. ಬೆಂಗಳೂರಿನ ಎಲ್ಲೂ ಇಲ್ಲ. ಏನು ಸರ್? ಹೇಳಿ. ಬೆಂಗಳೂರಿನ ನಿರ್ಮಾತೃ. ಬೆಂಗಳೂರಿನ ಮಾತೃ. ಒಂದೇ ಒಂದು ಅಕ್ಷರ ಸರಿಯಾಗಿ ಹೇಳಿ. ಬೆಂಗಳೂರಿನ ಅದು ಸರಿಯಾಗಿದೆ, ಅದು ಬಿಟ್ಬಿಡಿ. ನಿರ್ಮಾತೃ. ಬೆಂಗಳೂರಿನ ಮಾತೃ. ರಾಘವೇಂದ್ರ. ಬೆಂಗಳೂರಿನ ಮಾತೃನಿ ಅಥವಾ ನಿರ್ಮಾತೃ. ನಿರ್ಮಾತೃ. ಎಸ್.
ನಿರ್ಮಾರ್ ಅನ್ನೋಕೆ ಎಲ್ಲಿದೆ ಅಲ್ಲಿ? ಸರ್ ಮಾ ಉತ್ತರವನ್ನು ನೋಡೋಣ. ಬೆಂಗಳೂರಿನ ನಿರ್ಮಾತೃ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಚೌಡೇಶ್ವರಿ ಅವರಿಗೆ ಪುಸ್ತಕ ಕೊಡ್ತಾ ಇದ್ದೇನೆ, ಯಾಕಂದರೆ ನಿಮ್ಮ ಕಷ್ಟ ನನಗೆ ಅರ್ಥವಾಯಿತು. ನಿಮಗೆ ಉತ್ತರ ಗೊತ್ತಿದೆ, ಹೇಳಕ್ಕೆ ಬರ್ತಾ ಇಲ್ಲ ಅಂತ ನನಗೆ ಅನಿಸಿದ ಕಾರಣ ಪುಸ್ತಕವನ್ನು ನಿಮಗೆ ಕೊಡ್ತಾ ಇದ್ದೇನೆ. ಬೆಂಗಳೂರನ್ನು ನಿರ್ಮಿಸಿದವರು, ಕಟ್ಟಿದವರು ಅಂತ ಅರ್ಥ. ಯಾರು ಅಂತ ಹೇಳಿಬಿಡಿ. ಕೆಂಪೇಗೌಡರು. ಕೆಂಪೇಗೌಡರು. ಎಷ್ಟನೇ ಕೆಂಪೇಗೌಡರು? ಮೊದಲನೇವರ ಎರಡನೇವರ? ಸರಿ ಗೊತ್ತಿಲ್ಲ. ಅದು ಗೊತ್ತಿಲ್ಲ. ಮೊದಲನೇ ಕೆಂಪೇಗೌಡ ಕಟ್ಟಿಸಿದ್ದು. ಧ್ಯಾನಕ್ಕೆ ಕೂತ ನದಿ ಎನ್ನುವ ಈ ಒಂದು ಪುಸ್ತಕವನ್ನು ಚೌಡೇಶ್ವರಿ ಅವರಿಗೆ ಕೊಟ್ಟಿದ್ದೇವೆ. ಈಗ 3 ಪುಸ್ತಕಗಳನ್ನು ಕೊಡುವಂಥ ಪದಬಂಧ ಬಂದಿದೆ. ಸುಳುಹುಗಳನ್ನು ನೋಡೋಣ. ಸುಳುಹುಗಳು: ಸದ್ದಿಲ್ಲದೆ ದುಃಖಿಸುವುದು, ಹೂವಿನ ದಳ, ದನದಲ್ಲಿ ಯುದ್ಧ. ಒಂದು ನಿಮಿಷದ ಕಾಲಾವಕಾಶ ಮುಕ್ತಾಯ ಆಯಿತು. ಮೊದಲನೇ ಶಬ್ದ ನಾ ಕೊಡ್ತೇನೆ, ಎರಡನೇ ಶಬ್ದ, ಮೂರನೇ ಶಬ್ದ ತಾವು ಕೊಡೋದಕ್ಕೆ ಪ್ರಯತ್ನ ಪಡಿ. ಒಂದು ಉತ್ತರ ಮೂಕರೋದನ ಮೊದಲನೇ ಉತ್ತರ ಆಗಿತ್ತು. ಎರಡನೇದು ಹೂವಿನ ದಳ. ಮಕರ. ಬಜರ್ ಒತ್ಬಿಟ್ಟು ಹೇಳಿ. ಮಕರ ಸರ್. ಪಾಕಳೆ. ಉತ್ತರವನ್ನು ನೋಡೋಣ. ಪಾಕಳೆ ಸರ್. ಮಕರ. ಹಾಂ, ಮಕರ. ಮಕರ. ಉತ್ತರವನ್ನು ನೋಡೋಣ. ಪಕಳೆ ಅಂತ ಇದೆ. 3 ಉತ್ತರ ಯಾರು ಬೇಕಾದ್ರೂ ಬದಲಾಗಬಹುದು, ಉತ್ತರ ಕೊಡಬಹುದು. ಚೌಡೇಶ್ವರಿ. ಕದನ. ಕದನ. ಉತ್ತರವನ್ನು ನೋಡೋಣ. ಕದನ ಉತ್ತರ ಸರಿಯಾಗಿದೆ. ಧರ್ಮ ಎನ್ನುವ ಒಂದು ಪುಸ್ತಕವನ್ನು ಚೌಡೇಶ್ವರಿ ಅವರಿಗೆ ಕೊಟ್ಟಿದ್ದೇವೆ. ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ. 5 ಪ್ರಶ್ನೆಗಳು. ಚಟ್ಪಟ್ ಚಿನ್ಕುರ್ಳಿ, ರಾಘವೇಂದ್ರ ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ: ಬೀಳಗಿ ತಾಲೂಕು ಯಾವ ಜಿಲ್ಲೆಯಲ್ಲಿದೆ? ಕಲಬುರಗಿ, ಬಾಗಲಕೋಟೆ? ಬಾಗಲಕೋಟೆ ಸರ್. ಮುಂದಿನ ಪ್ರಶ್ನೆ: ಮೈಸೂರು ಸಂಸ್ಥಾನವನ್ನು 1831ರಿಂದ 94ರವರೆಗೆ ಯಾರು ಆಳಿದರು? ಬ್ರಿಟಿಷರು, ಟಿಪ್ಪು ಸುಲ್ತಾನರು? ಬ್ರಿಟಿಷರು ಸರ್. ಮುಂದಿನ ಪ್ರಶ್ನೆ: ಎತ್ತುಗಳನ್ನು ಹೂಡಿ ನೀರೆತ್ತುವ ಸಾಧನ ಎಂಬ ಅರ್ಥದ ಶಬ್ದ ಯಾವುದು? ಕಪಿಲೆ, ತಪಲೆ? ತಪಲೆ. ಮುಂದಿನ ಪ್ರಶ್ನೆ: ಈ ಗಾದೆಯನ್ನು ಪೂರ್ಣಗೊಳಿಸಿ. ಅಳಿಲ ಭಕ್ತಿ. ಮುಂದಿನ ಪ್ರಶ್ನೆ: ಈ ಒಗಟನ್ನು ಬಿಡಿಸಿ. ನಮ್ಮನೆ ಅಜ್ಜಿಯ ಮೈಯೆಲ್ಲ ತೂತು. ಆಕಾಶ ಸರ್. ಆಕಾಶ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ಬೀಳಗಿ, ಬಾಗಲಕೋಟೆಯಲ್ಲಿದೆ. ಸರಿಯಾದ ಉತ್ತರ ಕೊಟ್ಟಿದ್ದೀರಾ. ಎರಡನೇ ಪ್ರಶ್ನೆಗೆ ಉತ್ತರ ಬ್ರಿಟಿಷರು ಆಗಿತ್ತು, ತಾವು ಉತ್ತರ ಕೊಟ್ಟಿದ್ದೀರಿ. ಮೂರನೇ ಪ್ರಶ್ನೆಗೆ ಉತ್ತರ ಕಪಿಲೆ ಆಗಿತ್ತು, ತಪಲೆ ಅಲ್ಲ. ನಾಲ್ಕನೇ ಪ್ರಶ್ನೆಗೆ ಉತ್ತರ ಅಳಿಲ ಭಕ್ತಿ, ಮಳಲ ಸೇವೆ ಅನ್ನೋದು ಸರಿಯಾದ ರೂಪ. ಐದನೇ ಪ್ರಶ್ನೆಗೆ ಉತ್ತರ ಇದು ಜರಡಿ ಅಥವಾ ದೋಸೆ ಆಗುತ್ತೆ. 2 ಪ್ರಶ್ನೆಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 2 ಪುಸ್ತಕಗಳನ್ನು ತಮಗೆ ಕೊಟ್ಟಿದ್ದೇನೆ. ಈಗ ಚೌಡೇಶ್ವರಿ ಅವರಿಗೆ ಅವಕಾಶ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ: ಕವಿರಾಜ ಮಾರ್ಗವನ್ನು ಯಾರು ಬರೆದರು? ನೃಪತುಂಗ, ಶ್ರೀ ವಿಜಯ? ನೃಪತುಂಗ. ಮುಂದಿನ ಪ್ರಶ್ನೆ:
ಕರ್ನಾಟಕದಲ್ಲಿರುವ ಬೃಹತ್ ಗೊಮ್ಮಟ ವಿಗ್ರಹಗಳಲ್ಲಿ ಯಾವುದನ್ನು ಮೊದಲು ಕೆತ್ತಿದರು? ಶ್ರವಣಬೆಳಗೊಳ, ಬೇಣೂರು. ಶ್ರವಣಬೆಳಗೊಳ. ಮುಂದಿನ ಪ್ರಶ್ನೆ. ಸಾರಾಯಿ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಸೆರೆ, ನೆರೆ. ಸೆರೆ. 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 ಮೊದಲನೇದ, ಎರಡನೇದ? ಮೊದಲನೇದು ಸರ್. ಮೊದಲನೇದು. 4ನೇ ಪ್ರಶ್ನೆಗೆ ಉತ್ತರ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಉಪಕಾರವನ್ನು ಮಾಡಿದವನಿಗೆ ಅಪಕಾರ ಮಾಡಬಾರದು. ಅಪಕಾರ ಮಾಡಬಾರದು. ಮಾಡಬಾರದು. 5ನೇ ಪ್ರಶ್ನೆಗೆ ಉತ್ತರ. ರತ್ನಗೋಪುರದ ಮೇಲೆ ಪಚ್ಚೆ ಕಂಬ, ಕಂಬದ ತುದಿಯಲ್ಲಿ ಮುತ್ತಿನ ಗಿಲಕಿ. ಬೆಂಕಿ ಕಡ್ಡಿ. ಬೆಂಕಿ ಕಡ್ಡಿ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ಕವಿರಾಜ ಮಾರ್ಗ, ಶ್ರೀ ವಿಜಯ ಬರೆದದ್ದು, ನೃಪತುಂಗ ಅಲ್ಲ. 2ನೇ ಪ್ರಶ್ನೆಗೆ ಉತ್ತರ ಶ್ರವಣಬೆಳಗೊಳ ಸರಿಯಾಗಿದೆ. 3ನೇ ಪ್ರಶ್ನೆಗೆ ಉತ್ತರ ಸೆರೆ ಸರಿಯಾಗಿದೆ. 4ನೇ ಪ್ರಶ್ನೆಗೆ ಉತ್ತರ ಉಪಕಾರವನ್ನು ಮಾಡಿದವರಿಗೆ ಅಪಕಾರವನ್ನು ಮಾಡಬಾರದು, ರೂಪ ಸರಿಯಾಗಿದೆ. 5ನೇ ಪ್ರಶ್ನೆಗೆ ಉತ್ತರ ಇದು ಈರುಳ್ಳಿ ಹೂವು. ಈರುಳ್ಳಿ ರತ್ನಗೋಪುರದ ಮೇಲೆ ಆ ಎಲೆ ಬರುತ್ತಲ್ಲ, ಅದು ಪಚ್ಚೆ ಕಂಬದ ಹಾಗೆ, ತುದಿಯಲ್ಲಿ ಹೂ ಮುಗ್ಗು ಇರುತ್ತಲ್ಲ, ಅದು ಮುತ್ತಿನ ಗಿಲಿಕೆಯ ಹಾಗೆ ಕಂಡು ಬಂದಿದೆ. ಎಷ್ಟು ಸರಿ ಉತ್ತರ ಆಯಿತು? 2 ಅಲ್ವಾ? 3. 2 3 3. ಶ್ರೀ ವಿಜಯ ಕೊಟ್ಟಿಲ್ಲ ತಾವು, ಬೆಳಗೊಳ ಕೊಟ್ಟಿದ್ದೀರಿ, ಸೆರೆ ಕೊಟ್ಟಿದ್ದೀರಿ, ಅಪಕಾರವನ್ನು ಮಾಡಬಾರದು ಕೊಟ್ಟಿದ್ದೀರಿ. ಹಾಗಾಗಿ 3 ಪುಸ್ತಕಗಳನ್ನು ತಮಗೆ ಕೊಟ್ಟಿದ್ದೇವೆ. ಈಗ ಪ್ರದೀಪ್ ಅವರಿಗೆ ಅವಕಾಶ ಬರ್ತಾ ಇದೆ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ. ಹುಕ್ಕೇರಿ ತಾಲೂಕು ಯಾವ ಜಿಲ್ಲೆಯಲ್ಲಿದೆ? ಬೆಳಗಾವಿ, ವಿಜಯಪುರ. ಬೆಳಗಾವಿ. ಮುಂದಿನ ಪ್ರಶ್ನೆ. ಕದಂಬರ ಯಾವ ಯೋಧ ಮತ್ತು ಕವಿ ಗುಪ್ತರ ಮಗಳನ್ನು ಮದುವೆಯಾದ? ಮಯೂರವರ್ಮ, ಕಾಕುಸ್ಥವರ್ಮ. ಕಾಕುಸ್ಥವರ್ಮ. ಮುಂದಿನ ಪ್ರಶ್ನೆ. ವಿದ್ಯಾವಂತನಲ್ಲದವನು ಎಂಬ ಅರ್ಥವನ್ನು ನೀಡುವ ಶಬ್ದ ಯಾವುದು? ಪಾಮರ, ಚಾಮರ. ಪಾಮರ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಬಳ್ಳಿಗೆ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಆಕಾಶದ ಗಂಡು, ಭೂಮಿಯ ಹೆಣ್ಣು, ಭೂಮಿಯೊಳಗಿನ ಮಣ್ಣು, ಸೇರಿದರೆ ತೊಂಡೆ ಹಣ್ಣು. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ ಬೆಳಗಾವಿ ಸರಿಯಾಗಿದೆ. 2 ಉತ್ತರ ಕಾಕುಸ್ಥವರ್ಮ ಸರಿಯಾಗಿದೆ. 3 ಉತ್ತರ ಪಾಮರ ಸರಿಯಾಗಿದೆ. 4 ಉತ್ತರ ಬಳ್ಳಿಗೆ ಕಾಯಿ ಭಾರವೇ ಅನ್ನೋದು ಸರಿಯಾದ ರೂಪ. 5ನೇ ಪ್ರಶ್ನೆಗೆ ಉತ್ತರ ಇದು ತಾಂಬೂಲದ ವರ್ಣನೆ ಆಗಿತ್ತು. 3 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಿ. ಹಾಗಾಗಿ 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ರಾಘವೇಂದ್ರ ಅವರಿಗೆ ದೊರೀತಾ ಇದೆ 3 ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಚೌಡೇಶ್ವರಿ ಅವರಿಗೆ 5 ಪುಸ್ತಕ ಸಿಗ್ತಾ ಇದೆ, ಸ್ವೀಕರಿಸಿ ಅಭಿನಂದನೆಗಳು. ಪ್ರದೀಪ್ ಅವರಿಗೆ 6 ಪುಸ್ತಕ ದೊರೆತಿದೆ, ಸ್ವೀಕರಿಸಿ ಅಭಿನಂದನೆಗಳು. ಅತ್ಯಂತ ನಿಧಾನವಾಗಿ ಚಲಿಸುವ ಪ್ರಾಣಿ ಅಂದರೆ ಸ್ಲಾತ್ ಅಂತ ಹೇಳ್ತಾರೆ ಇದನ್ನು. ಇದು ನೀರು ಹಾಗೂ ಮರ ಎರಡರ ಮೇಲೂ ಬದುಕುವ ಸಾಮರ್ಥ್ಯ ಉಂಟು ಈ ಒಂದು ಜೀವಿಗೆ. ವಿಶೇಷ ಅಂದರೆ ನೀರಲ್ಲಿ ಇದ್ದಾಗ 40 ನಿಮಿಷಗಳವರೆಗೆ ಉಸಿರನ್ನು ಹಿಡಿದುಕೊಳ್ಳೋ ಸಾಮರ್ಥ್ಯ ಉಂಟಂತೆ ಈ ಸ್ಲಾತ್ ಅಂತಕ್ಕಂಥ ಜೀವಿಗೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.